ಐಪಿಎಲ್ 2025 ಇವತ್ತು ಮತ್ತೊಂದು ರಣರೋಚಕ ಕಾದಾಟಕ್ಕೆ ಸಾಕ್ಷಿಯಾಗಲಿದೆ. ಹೌದು, ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಕಿಂಗ್ಸ್ ಪಂಜಾಬ್ ನಡುವೆ ಕಾದಾಟ ನಡೆಯಲಿದೆ. ಆರ್ಸಿಬಿ ಮತ್ತು ಕಿಂಗ್ಸ್ ಇದುವರೆಗೂ 6 ಪಂದ್ಯಗಳನ್ನು ಆಡಿದ್ದು 4 ಪಂದ್ಯಗಳಲ್ಲಿ ಗೆಲುವನ್ನ ಸಾಧಿಸಿದ್ದು 2 ಪಂದ್ಯಗಳನ್ನು ಸೋತು ಕ್ರಮವಾಗಿ 3ನೇ ಮತ್ತು 4ನೇ ಸ್ಥಾನದಲ್ಲಿವೆ. ಹಾಗಾಗಿ ಉಭಯ ತಂಡಗಳು ಕೂಡ ಈ ಪಂದ್ಯವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಗೆಲ್ಲೋದಕ್ಕೆ ಕಾದಾಟ ನಡೆಸಲಿವೆ. ಇನ್ನು ಆರ್ಸಿಬಿ ವಿಷಯಕ್ಕೆ ಬರೋದಾದ್ರೆ, ಆರ್ಸಿಬಿ ಇದುವರೆಗೂ ಕೂಡ ಈ ಸೀಸನ್ನಲ್ಲಿ ತವರಿನ ಸ್ಟೇಡಿಯಂನಲ್ಲಿ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದೇ ಒಂದು ಪಂದ್ಯವನ್ನು ಗೆದ್ದಿಲ್ಲ. ಗುಜರಾತ್ ಟೈಟನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆರ್ಸಿಬಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೋತಿದ್ದು ಅಟ್ಲೀಸ್ಟ್ ಈ ಪಂದ್ಯವನ್ನಾದ್ರೂ ಗೆಲ್ಲುವಂತಹ ಹುಮ್ಮಸ್ಸಿನಲ್ಲಿ ಇದೆ. ಹಾಗೆಯೇ ಪಂಜಾಬ್ ಕಿಂಗ್ಸ್ ಕೂಡ 5ನೇ ಬಾರಿ ಜಯವನ್ನ ಗಳಿಸುವುದಕ್ಕೆ ಕಾತರರಾಗಿದ್ದಾರೆ. ಇನ್ನು ಆರ್ಸಿಬಿ ಈ ಸೀಸನ್ನಲ್ಲಿ ಉತ್ತಮ ಫಾರ್ಮ್ನಲ್ಲಿದ್ದು ಒಳ್ಳೆಯ ಪ್ರದರ್ಶನವನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಪಂಜಾಬ್ ಕಿಂಗ್ಸ್ ಆರ್ಸಿಬಿ ಬ್ಯಾಟರ್ಸ್ಗೆ ಮುಳುವಾಗಲಿದ್ದಾರೆ ಅನ್ನೋ ಚರ್ಚೆಯೂ ಕೂಡ ನಡೀತಿದೆ. ಇನ್ನು ಪಂಜಾಬ್ನ ಪ್ರಮುಖ ಸ್ಪಿನ್ನರ್ಗಳಂದ್ರೆ ಚಹಲ್ ಮತ್ತು ಮ್ಯಾಕ್ಸ್ವೆಲ್ ತಮ್ಮ ಹಳೆ ತಂಡದ ವಿರುದ್ಧ ಚಿನ್ನಸ್ವಾಮಿಯಲ್ಲಿ ಸ್ಪಿನ್ ಕೈಚಳಕವನ್ನ ತೋರುವುದಕ್ಕೆ ಈ ಇಬ್ಬರು ಆಟಗಾರರು ಕೂಡ ರೆಡಿಯಾಗಿದ್ದಾರೆ. ಇತ್ತ ಆರ್ಸಿಬಿಯಲ್ಲೂ ಕೂಡ ಕೃನಾಲ್ ಪಾಂಡ್ಯ ಮತ್ತು ಸುಯೇಶ್ ಶರ್ಮಾ ಸೇರಿದಂತೆ ಪ್ರಮುಖ ಸ್ಪಿನ್ನರ್ಗಳಿದ್ದು ಪಂಜಾಬ್ಗೂ ಕೂಡ ಟಕ್ಕರ್ ಕೊಡುವುದಕ್ಕೆ ರೆಡಿಯಾಗ್ತಿದ್ದಾರೆ. ಇನ್ನು ಬ್ಯಾಟಿಂಗ್ ಫಾರ್ಮ್ ಅನ್ನು ನೋಡೋದಾದ್ರೆ ಆರ್ಸಿಬಿ ನಾಯಕ ರಜತ್ ಪಟಿದಾರ್ ಮತ್ತು ಪಂಜಾಬ್ ನಾಯಕ ಶ್ರೇಯಸ್ ಅಯ್ಯರ್ ಇಬ್ಬರೂ ಕೂಡ ಸ್ಪಿನ್ನರ್ಗಳ ವಿರುದ್ಧ ಉತ್ತಮ ಪ್ರದರ್ಶನವನ್ನ ನೀಡ್ತಾ ಇದ್ದು ಎರಡೂ ಟೀಮ್ ಕೂಡ ಈ ಇಬ್ಬರು ಆಟಗಾರರ ಮೇಲೆ ಹೆಚ್ಚಿನ ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಅದರಲ್ಲೂ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಕೊಹ್ಲಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಿರುವಂತಹ 2 ಪಂದ್ಯಗಳಲ್ಲೂ ಕೂಡ ಕೊಹ್ಲಿ ಹೆಚ್ಚು ಸ್ಕೋರ್ ಅನ್ನ ಮಾಡಿಲ್ಲ. ಗುಜರಾತ್ ಟೈಟನ್ಸ್ ವಿರುದ್ಧ 7 ರನ್ ಅನ್ನು ಗಳಿಸಿದ್ರೆ ಡೆಲ್ಲಿ ವಿರುದ್ಧ 22 ರನ್ ಗಳಿಸಿದ್ರು. ಹಾಗಾಗಿ ಇವತ್ತಿನ ಮ್ಯಾಚ್ನಲ್ಲಿ ಕೊಹ್ಲಿ ಅವರ ಬ್ಯಾಟ್ನಿಂದ ಅದ್ಭುತ ಆಟದ ನಿರೀಕ್ಷೆಯನ್ನ ಬೆಂಗಳೂರು ಅಭಿಮಾನಿಗಳು ಕಾಯ್ತಿದ್ದಾರೆ. ಇನ್ನು ಇದುವರೆಗೂ ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ಬರೋಬ್ಬರಿ 33 ಬಾರಿ ಮುಖಾಮುಖಿಯಾಗಿದ್ದು ಅದರಲ್ಲಿ ಆರ್ಸಿಬಿ 16 ಬಾರಿ ಗೆಲುವನ್ನ ಕಂಡ್ರೆ ಪಂಜಾಬ್ ಕಿಂಗ್ಸ್ 17 ಬಾರಿ ಗೆಲುವನ್ನ ಕಂಡಿದ್ದಾರೆ. ಇವತ್ತು ಸಂಜೆ 7:30ಕ್ಕೆ ಈ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ.